ನಂದೊಂದು ಓಲ್ಡ್ ಟಾಪ್ ಇತ್ತಾಯ್ತಾ, ತುಂಬ ಇಷ್ಟಪಟ್ಟು ತಗೊಂಡಿದ್ದು, ಎಂಥದ್ದು ಆಗಿಲ್ಲ. ಅಂದರೆ ಲಾಂಗ್ ಅಂದರೆ ಇಷ್ಟು ಉದ್ದ ಇತ್ತು, ಆಯ್ತು ತೋರ್ತಾ ಇತ್ತಾ. ಸೊ ಇದನ್ನು ನಾನು ಹಾಯ್ ವಿಡಿಯೋ ಮಾಡ್ಕತ್ತ. ಇದು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆಯಲ್ಲ ನಂದು ಇದು ಈ ಥರ ಆಯ್ತಂತ. ಸೊ ಈ ಥರ ಫುಲ್ ಬಾಗುತ್ತೆ, ಇದು ಈ ಥರ ಸ್ಟಿಲ್ ಈ ಥರ ನಿಂತ್ಕೊಂತಿಲ್ಲ. ಸೊ ನಾನು ಒಂದು ಆರ್ಡ್ರ್ ಮಾಡಿದ್ದೆ ಅದಕ್ಕೆ ಈ ಥರದ್ದು. ಅದು ಫುಲ್ ಸೆಟ್ಟೇ ಬಂದಿತ್ತು, ಸ್ಕ್ರೂ ಮಾತ್ರ ಬರಲಿಲ್ಲ. ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಟ್ಟೆಲ್ಲ ಗೊತ್ತಿಲ್ಲ, ಬಟ್ ನಾನು ಒಂಥರ ಮಮ್ಮಂತರ ತೋದಂಗೆ ಇತ್ತಪ್ಪ. ಆ್ಯಂಡ್ ಇದು ಆರ್ಡ್ರ್ ಮಾಡಿದ್ದು ಇವತ್ತಲ್ಲ ನಿನ್ನೆನೇ ಬಂದಿದ್ದಿತ್ತು, ಬಟ್ ನಾನು ಇವತ್ತು ತಗೊಂಡಿದ್ದೆ. ಇದೆ ನಂದು ಕಾಲ್ದವ್ರದ್ದು. ಇದೆಲ್ಲ ಇತ್ತಾಯ್ತಾ, ಇದೆಲ್ಲ ಇತ್ತು. ಈ ಜಸ್ಟ್ ಇದೊಂದು ಸ್ಕ್ರೂ ಕಾಲ್ದೈತೆ, ಎಲ್ಲ ಹೋಯ್ತು ಅಂತ ಗೊತ್ತಿಲ್ಲ, ಬಟ್ ನಂಗೆ ಇನ್ನೂ ಸಿಕ್ಕಲಿಲ್ಲ. ಸೊ ಇವಾಗ ಅದಕ್ಕದ್ದು ಇದನ್ನ ಹಾಕ್ತೆ. ಯಾರಿಗಾದ್ರು ರಿಂಗ್ ಲೈಟ್ ಆಗೋದು ಬಂದೇ ಇದ್ರೆ ನೋಡ್ಕೊನಿ, ಈ ಥರ ಜಸ್ಟ್ ಈ ಥರ ಈ ಥರ ಈ ಥರ ಅಥವಾ ಈ ಕೆಳಗೆ ಈ ಥರ ತಿರ್ಸಿರು ಆಗ್ತದೆ. ಈ ಥರ ಇದು ತೆಗೆದ್ರೆ ಇದು ಬರ್ತೈತಾ, ಇದನ್ನು ಬರೀ ತೆಗೆದಿಟ್ಕೊಳ್ಳಿ ಇವಾಗ. ಬಟ್ ಎಂತಂದರೆ ಇದರಲ್ಲೂ ಇಷ್ಟಿತ್ತು, ಇದು ಆಗ್ತಾ ಗೊತ್ತಿಲ್ಲ ಆಗ್ತದೆ. ಈ ಸೈಜ್ ಎಲ್ಲ ಸೇಮ್ ಇತ್ತು, ಬಟ್ ಇದಿತ್ತು, ಇದು ಸ್ಕ್ರೂ ನಂದು ಓಲ್ಡ್, ಇದು ಹಳೇದಲ್ಲ. ಸೊ ಇದಕ್ಕೆ ಆಗ್ತಿಲ್ಲ. ಸೊ ನಾ ಎಂತಂತ ಎನ್ಸ್ಕೊಂಡೆ ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡುವ ಅಂತ ಎನ್ಸ್ಕೊಂಡೆ. ಸೊ ಇದು ಹೊಸದಾಗ್ತೆ, ಹೊಸದಾಗಿಲ್ಲ ಅಂದರೆ ಎಸ್ ಹೊಸದಾಯ್ತು. ಇದು ಮಾಡಿ ಇದು ಯಾವ ಥರ ಗೊತ್ತಾಗ್ತದೆ ನಾವು ಹೇಳ್ತೇವೆ. ವೇಟ್ ಇದು ಹೊಸದ ನೋಡಿ, ಈ ತರ ಇದು ಈಗ ಈ ತರ ಅದಂದ್ರೆ ಸ್ಕ್ರೂ ಹಾಕಿಲ್ಲ ಏನು, ಬಟ್ ಇದಷ್ಟೊಂದು ಹತ್ತಿರ ಅದು ಫುಲ್ ಡೌನ್ ಆಗ್ತಿತ್ತು. ಸೊ ಇವಾಗ ಇದು ಸ್ಕ್ರೂ ಹಾಕಿದ ಕೂಡಲೇ ಎಷ್ಟಿಷ್ಟ ಆಗ್ತು ನಾನು ತೋರಿಸ್ತೇನೆ. ನಾನು ಸ್ಕ್ರೂ ತೊಗೊಂಡಿನಲ್ಲ, ಇದು ಸ್ಕ್ರೂ ಎಷ್ಟಕ್ಕೆ ಬೇಕಂತ ಇಷ್ಟಕ್ಕೆ ಬೇಕಾದ್ರೆ ಇವಾಗ ನೋಡಿ ಈ ಥರ ನಿಂತ್ಕೊಳ್ಳುತ್ತೆ. ಓಕೆ ಬಾಗುದಿಲ್ಲ. ಸೊ ಇವಾಗ ನಮಗೆ ಇಷ್ಟಕ್ಕೆ ಬೇಕಂತ ಮಾಡಿ ಸ್ಕ್ರೂ ಟೈಟ್ ಮಾಡಿದ್ರೆ ಇಷ್ಟಕ್ಕೆ ನಿಲ್ಲುತ್ತೆ. ಇದು ಅಡ್ಜಸ್ಟ್ಮೆಂಟ್, ನಾನು ಅಡ್ಜಸ್ಟ್ಮೆಂಟ್ ಮಾಡೋದೇ ಕಾದು ಬಂದಿತ್ತು. ಓಕೆ ಇವಾಗ ವಿಡಿಯೋ ಮಾಡೋಕ್ಕಂತ ನಾನು ರೆಡಿ ಮಾಡ್ತಾ ಇದ್ದೆ. ಇಷ್ಟೇ ಎಂತ ವಿಡಿಯೋ ಅಂತ ಹೇಳ್ತೆ. ನೋಡಿ ಆಮೇಲೆ ಈಗ ಸ್ವಿಚ್ ಹಾಕಿಸ್ಕೊಳ್ಳಿ, ಈ ಥರ ಲೈಟ್ ಬರುತ್ತೆ ಈ ಥರ. ಮತ್ತೆ ಈಗ ನೋಡಿ ಇಷ್ಟು ಕ್ಲಾರಿಟಿ ಇತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಎಂತಂತೇಳಿದ್ರೆ ನಂದೊಂದು ಓಲ್ಡ್ ಟಾಪ್ ಇತ್ತಾಯ್ತಾ, ತುಂಬ ಇಷ್ಟಪಟ್ಟು ತಗೊಂಡಿದ್ದು, ಎಂಥದ್ದು ಆಗಿಲ್ಲ. ಅಂದರೆ ಕಲರ್ ಎಂಥ ಪೇಡ್ ಎಂಥದ್ದು ಆಗಿಲ್ಲ. ಕಾಲರ್ ನೆಕ್ ಇದು ನಂಗಂತೂ ತುಂಬ ಇಷ್ಟ, ಕಾಲರ್ ನೆಕ್ ಅಂತ. ಯಾರಾದರೂ ವಿಡಿಯೋ ನೋಡಿದ್ದಿದ್ದೆ, ಜುಡೋದೊಂದು ವಿಡಿಯೋ ಹಾಕಿದೆ ನೋಡಿ, ಅದು ಕಾಲರ್ ನೆಕ್ಕೆ ಟಾಪ್. ಅದು ಸಹ ತುಂಬ ಇಷ್ಟ, ಕಾಲರ್ ನೆಕ್ ಅಂತಲೇ ತಗೊಂಡಿದ್ದು. 2 ಟೈಮ್ಸ್ ಹಾಕಿದ್ದೇನು ಅಷ್ಟೇ. ಲಾಂಗ್ ಅಂದರೆ ಇಷ್ಟು ಉದ್ದ ಇತ್ತು. ಎಂತಾಯ್ತು ಅಂತ ಹೇಳಿದ್ರೆ ಒಂದ್ಸತಿ ಡ್ರಾಯಿಂಗ್ ಮಾಡೋತ್ತಿಗೆ ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಅದಾದ ನಂತರ ಕಲರ್ ಕೈಯಾಗಿದ್ದದೆಲ್ಲ ಬ್ಯಾಕ್ ಹಿಂದ್ಗಡೆ ಉತ್ಕೊಂಡಿದೆ ನೋಡಿ, ಕಲಿ ಆಯಿತು, ತೋರ್ತಾ ಇತ್ತಾ. ಸೊ ಇದನ್ನು ನಾನು ಬೇರೆ ಇದನ್ನು ಎಂತಕ್ಕೂ ಯೂಸ್ ಮಾಡೋಕ್ಕಾಗ್ತಿಲ್ಲ. ಮನೆ ಹತ್ರ ಯೂಸ್ ಮಾಡ್ಬೋದು, ಅದು ಮನೆ ಹತ್ರ ಯೂಸ್ ಮಾಡಿದವರು ಬ್ಯಾಕ್ ಫುಲ್ ಕಲರ್ ಆಯಿತು. ಈ ಕಡೆ ಈಚೆ ಸೈಡು, ಈಚೆ ಫ್ರಂಟ್ ಸೊ ಎಲ್ಲ ಕಲರ್ ಆಯಿತು. ಈಗ ಎಂತ ಮಾಡ್ಕೊತ ಇದ್ದೆ ಅಂದರೆ ಇದನ್ನು ನಾನು ಶಾರ್ಟ್ ಟಾಪ್ ಥರ, ಅಂದರೆ ಜೀನ್ಸಿಗೆಲ್ಲ ವೇರ್ ಮಾಡ್ತಾರಲ್ಲ, ಸೊ ಆ ಥರ ಟಾಪ್ ಮಾಡ್ಕೊಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಸಡನ್ಲಿ ನನ್ನ ಕಣ್ಣಿಗೆ ಬಿದ್ದದ್ದು. ಇವಾಗ ನಾನು ಆಫೀಸಿಂದ ಜಸ್ಟ್ ಬಂದು ಇವಾಗ ಫ್ರೆಶ್ ಅಪ್ ಆಯ್ಕಂತ ಹೋಗ್ತಾ ಇದ್ದೆ, ಆವಾಗ ಈ ಟಾಪ್ ಕಣ್ಣಿಗೆ ಬಿತ್ತು. ಸೊ ಇದನ್ನ ಎಂಥದಾದ್ರು ಮಾಡ್ಕೊಳ್ಬೇಕಂತಲೇ ತಗೊಂಡಿದ್ದು. ಬಟ್ ಆಮೇಲೆ ಒಂದು ಫುಲ್ ಕಲಿ ಆಯಿತಾ, ಬೇಡ ಅದ್ರ ಬದಲು ಶಾರ್ಟ್ ಮಾಡುವ, ಜೀನ್ಸಿಗೆಲ್ಲ ಒಳ್ಳೆ ಆಗುತ್ತಲ್ಲ ಅಂತ ಹೇಳಿ ಎಣಿಸ್ಕೊಂಡಿದ್ದೆ. ಆ್ಯಂಡ್ ಇದನ್ನು ಯಾವ ಥರ ಮಾಡ್ತೆ ಅಂತ ತೋರಿಸ್ತೆ ನಾನು ಅಂತ ನಿಮಗೂ ಶೇರ್ ಮಾಡಿದೆ. ಆ್ಯಂಡ್ ನಿಮ್ಮದು ಯಾವುದಾದ್ರು ಈ ಥರ ಇದ್ದರೆ ನೀವು ಬೇರೆ ಬೇರೆ ಥರ ಎಲ್ಲ ರೀಯೂಸ್ ಮಾಡ್ಬೋದು ಬಿಸಾಕೋದಕ್ಕಿಂತ. ನಾನು ಯಾವ ಥರ ಮಾಡ್ತೆ ಅಂತ ನಿಮಗೂ ತೋರಿಸ್ದೆ. ಆ್ಯಂಡ್ ನಾನು ಮತ್ತೆ ಒಂದು ಫ್ರೆಶ್ ಅಪ್ ಆಗಿರುತ್ತೆ, ಒಂದು 2 ಮಿನಿಟ್ಸ್ ಅಷ್ಟೇ. ಬಾಯ್.
ವೆಯ್ಟ್ ಮಾಡಿ, ನಾನು ಡ್ರಾಯಿಂಗ್ ಯಾವ ಡ್ರಾಯಿಂಗ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇದು ಅದರಿಂದಲೇ ಕಲಿಯೋದು. 600 ರೂಪಾಯಿ ಟಾಪ್ ಏನೋ, ಮೋಸ್ಟ್ಲಿ 600 700 ಒಂದು 2 ಟೈಮ್ಸ್ ಹಾಕೊಂಡದಷ್ಟೇ. ಸುಮ್ಮನೆ ವೇಸ್ಟ್ ಮಾಡಿ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಹಾಯ್ ಗಾಯ್ಸ್, ನಾನು ಫ್ರೆಶ್ ಅಪ್ ಆಗಿ ಬಂದೆ. ಟೈಮ್ ಎಷ್ಟಾಯ್ತು ಗೊತ್ತಾ? ಟೈಮ್ 8:45. ಬಾ, ಎಷ್ಟು ಬೇಗ ಟೈಮ್ ಆಯ್ತು ಅಂದರೆ ಗೊತ್ತಲ್ವಾ. ಆ್ಯಂಡ್ ನಾನು ಉಡಿ ಹಾಕಿದೆ ಬಿಕಾಸ್ ಸ್ವಲ್ಪ ಚಳಿ ಇತ್ತು, ಸೊ ಅದಕ್ಕೋಸ್ಕರ. ಆ್ಯಂಡ್ ನಾನು ಕ್ವಿಕ್ಕಾಗಿ ಒಂದು ಮುಖ ಎಲ್ಲ ಹಾಳಾಯ್ತು. ಇಲ್ಲೊಂದು ಸ್ಟಾರ್ಟಿಂಗ್ ಇಲ್ಲೊಂದು ಗುಳಿ ಆಯ್ತು, ಅದ್ರ ಪಕ್ಕ ಅಣ್ಣ ತಮ್ಮ ತಂಗಿ ಎಲ್ಲ ಇದ್ರು. ಈಗ ಇನ್ನೊಂದು ರೆಡಿ ಮಾಡ್ತಾ ಇದ್ರು ಇಲ್ಲಿ. ಎಂತಕ್ಕಂತ ಗೊತ್ತಿಲ್ಲಪ್ಪ, ಯಾವ ಒಂದ್ಸರ ಮಬ್ಬು ತೋರ್ದಂಗೆ ಇತ್ತೆ ಅಂತಕ್ಕೇನೋ. ಸೈಡಿದ್ದು ಅದಕ್ಕಂತ ಈ ಕಡೆ ಇವತ್ತು ಟೈಮ್ ಇದಾಯ್ತು. ಸೊ ಇಷ್ಟು ಮಾತಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ. ಚಳಿಯಲ್ಲ, ಅದಕ್ಕೆ ಬೈ ನೋಯ್ತಿತ್ತು. ಎಷ್ಟು ಗುಳಿ ಆಗ್ತದೆ ನಾಳೆ ಕರ್ಮ. ಒಂದು ಕಡಿಮೆ ಆಯ್ತಂದ್ರೆ ಇನ್ನೊಂದು ಬರ್ತತ್ತು. ನಾಳೆ ನೆನಪು ಮಾಡಿ ಗೊಂಡ ಕುಡಿಕೋ. ನಾನು ಹೇಳು ಸ್ಟಾರ್ಟ್ ಮಾಡಿ ಗೊಂಡ ಕುಡಿಕಂತ 1 ಮಂತ್ ಜಾಸ್ತಿ ಐತೇನು, ಬಟ್ ಇನ್ನೂ ಕುಡ್ಕ ಇದೆ ನನಗೆ. ಅಷ್ಟು ಉದಾಸೀನ. ಎಂತಕ್ಕ ಉದಾಸೀನ ಅಲ್ಲ, ಆ್ಯಕ್ಚುಲಿ ಹಾಪತಿಗೆ ಲೇಟ್ ಆಗ್ತದೆ. ಮಬ್ಬತಿಗೆ ಇನ್ನೊಂಥರ ಹಿಂಗಿರಲಿ. ಆ್ಯಕ್ಚುಲಿ ಅಂತ ಈಗ ಸ್ಕಿನ್ ಕೇರ್ ಯಾವ ಕೇರು ಮಾಡ್ಕೋತೀವಿ ನಾನು. ಎಂತ ಹಚ್ಕೊಂಡ್ಕೋತೀನಿ. ಮೊದಲು ಕಡಲೆ ಹಿಟ್ಟು, ಮೊಸರು, ಅದು ಇದು ಇನ್ನೊಂದು ಮತ್ತೊಂದು ಟೊಮೆಟೊನ ಆಲೂಗಡ್ಡೆ ಅಂತ ಹೇಳಿ ಎಲ್ಲದೂ ಹಚ್ಕೊಂತಿದ್ದೆ. ಬಟ್ ಈಗ ಎಂತಕ್ಕೂ ಕೊಡ್ಸೋದಿಲ್ಲ. ಕಂಬ ನೆಕ್ಸ್ಟ್ ಆಗಿತ್ತೀವಲ್ಲ. ಓಕೆ, ಈಗ ಎಂತ ಅಂತ ಹೇಳಿದ್ರೆ, ಇದನ್ನು ನಾನು ಎಂತ ಮಾಡೋದು ಅಂತ ಹೇಳಿದೆ. ಆ್ಯಂಡ್ ನಿಮ್ಮ ಹತ್ರನೂ ಈ ಥರ ಅಂಬ್ರೆಲಾ ಟೈಪ್ ಅಥವಾ ಬೇರೆ ಯಾವ ಟೈಪ್ ಇದ್ದು ನಿಮ್ಗೆ ಯಾವ ಥರ ಬೇಕಂತ ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹತ್ರ ಈಗ ಇಷ್ಟು ದೊಡ್ಡದು ತೋರ್ತಾ ಇದ್ದೀನಿ ನಾನು. ಓಕೆ, ತೋರುವಂಗೆ ಮಾಡ್ತೆ ನೋಡಿ. ಇಷ್ಟು ಉದ್ದ ಇತ್ತು ನಂತರ ಡ್ರೆಸ್. ಓಕೆ, ಇಷ್ಟು ಉದ್ದ. ಬಟ್ ಅದನ್ನ ಇವಾಗ ಕಟ್ ಮಾಡ್ತಾ ಇದ್ದೆ. ಕಟ್ ಮಾಡೋ ರೀಸನ್ ಆವಾಗ ಹೇಳಿ ನೋಡಿ. ಬ್ಯಾಕ್ ಈಗ ಕಟ್ ಮಾಡ್ಕೊಂಡಿದ್ದೆ. ಇದು ಯಾವ ವಿಡಿಯೋ ಮಾಡಿ ಅಂತ ವಿಡಿಯೋ ಆಗ್ತದೆ ನೋಡಿ. ಆ್ಯಂಡ್ ಇದು ನಾನು ಕಟ್ ಮಾಡೋ ವ್ಯವಸ್ಥೆ ಮತ್ತೆ ಇದು ನನ್ನ ಜೀನ್ಸ್ ಆವಾಗೆ ಮಾಡಿ ಸ್ಟಾರ್ಟ್ ಮಾಡಿ ನಾನು ಈ ಥರ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿಂದ ನನಗೆ ಎಷ್ಟು ಲೆಂತ್ ಬೇಕಂತ ಹೇಳಿದರೆ, ನನಗೆ 23 ಹಂಗೆ ಲೆಂತ್ ಬೇಕು. ಆ್ಯಂಡ್ ನಾನು ಎಂತ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲೊಂದು ಕಪ್ಪು ಡಾಟ್ ಇತ್ತಲ್ಲ, ಸೊ ಇದು 23ಕ್ಕೆ ಬರುತ್ತೆ. ಸೊ ನಾನಿಲ್ಲಿ 23.5 ಹಂಗೆ ತಗೊಳ್ತೆ. 23.5 ಹಂಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ನೀವು ನಿಮಗೆ ಎಷ್ಟು ಬೇಕಂತ ಹೇಳಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಓಲ್ಡ್ ಡ್ರೆಸ್ ಯಾವ ಥರ ಇತ್ತು, ಖಾಲಿ ಆಯಿತಾ, ಅಥವಾ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಇಲ್ಲ, ಯಾವುದು ಬೇಕಂತ ಹೇಳಿ. ಆ್ಯಕ್ಚುಲಿ ಸಪುರ ಇದ್ರೆ ಮತ್ತು ಈಸಿ ಕೆಲವೊಂದು ಟಾಪ್ ಅಲ್ಲ. ಸೊ ನಾನು 23 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೆ. ಸಿಂಪಲ್, ಎಂತ ಹೆಚ್ಚು ಕೆಲಸವೇ ಇಲ್ಲ. ಕಟ್ ಮಾಡಿದೆ ಈ ಥರ. ಆ್ಯಂಡ್ ಸೊ ಇದಿಷ್ಟು ನೋಡಿ, ಕಲಿಯೋದು ಪಾಟೆಲ್ಲ ಇಲ್ಲ ಇತ್ತು ನೋಡಿ, ತೋರ್ತಾ ಇತ್ತಾ. ನಾನು ಈ ಥರ ಕಟ್ ಮಾಡಿಕೊಂಡೆ. ನನಗೆ ಇವಾಗ ನೋಡಿ ಈ ಥರ ಸಿಕ್ಕಿತ್ತು ನೋಡಿ. ಇಲ್ಲೆಲ್ಲೂ ಕಲಿಯಿಲ್ಲ, ಕ್ಲೀನ್ ಉಂಟು. ಆ್ಯಂಡ್ ಇವಾಗ ಈ ಥರ ಉಲ್ಟಾ ಇದು ಫ್ರಂಟ್ ಮಾಡ್ಬೋದು. ಇದು ಇವಾಗ ಮಿಷನಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡು ಬರ್ತೇವೆ ಸುತ್ತ. ಇಲ್ಲಿ ಸ್ವಲ್ಪ ಹೊಲಿಗೆ ಬಿಚ್ಕೊಳ್ತೇವೆ, ಅಷ್ಟೊತ್ತಿಗೆ ನೀಟ್ ಬರುತ್ತೆ. ಸೊ ಇಲ್ಲಾಂದರೆ ಒಂಥರ ವಾಲ್ಗಿ ಬರುತ್ತೆ. ಸ್ಟಿಚ್ ಮಾಡಿ ತೋರಿಸ್ತೀವಿ. ದಾರ ಹಿಂಗೆ ಇವಾಗ ಫಸ್ಟ್ ಇದನ್ನು ಸ್ವಲ್ಪ ಬಿಸ್ಕೋಬೇಕು, ಅಲ್ಲಂದ್ರೆ ನೀಟ್ ಆಗ್ತಿಲ್ಲ. ಇದನ್ನು ಸ್ವಲ್ಪ ಬಿಸ್ಕೋಬೇಕು. ಆ್ಯಕ್ಚುಲಿ ಅಂತಂದರೆ ಕಿಶಿ ಇದ್ದಿತ್ತು ಆಯಿತಾ.
ಹಾಯ್, ಅದು ಸ್ಟಿಚ್ ಮಾಡಿ ಆಯಿತು. ಯಾವ ಥರ ಆಯ್ತು ಅಂತ ತೋರಿಸ್ದೆ, ಯಾವ ಥರ ಬಂದಿತ್ತಂತ ತೋರಿಸ್ದೆ. ಆವಾಗ ಈ ಥರ ಕಾತಿಲ್ಲ ಇದು ತೋರ್ಸೋಕ್ಕೆ, ಬಟ್ ಇವಾಗ ಹಾಗಲ್ಲ, ಇಷ್ಟೇ ಸಣ್ಣದು ನೋಡ್ಬೋದು, ಇಷ್ಟೇ ಸಣ್ಣದು. ಆ್ಯಂಡ್ ನಾನು ನಿಮಗಿದ್ದ ಹಾಕಿ ತೋರಿಸ್ದೆ ಯಾವ ಥರ ಆಗುತ್ತಂತ. ಬನ್ನಿ ನೋಡ್ಬೋದು, ಹಾಕೊಂಡೆ ನಾನು ಇದನ್ನು ಜಿಮ್ ಪ್ಯಾಂಟಿಗೆ ಹಾಕಿದ್ದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸಿ ಯು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್.